ಸಿಎಂ ಅಂಗಳಕ್ಕೆ ಬಾಗಲಕೋಟೆ ಕೈ ಟಿಕೆಟ್ ಅಸಮಾಧಾನ ಬಿದ್ದಿದೆ. ಒಂದ್ ಕಡೆ ವೀಣಾ ಕಾಶಪ್ಪನವರ್, ಮತ್ತೊಂದು ಕಡೆ ವಿಜಯಾನಂದ ಕಾಶಪ್ಪನವರಿಗೆ ಸಿಎಂ ಬುಲಾವ್ ಕೊಟ್ಟಿದ್ದಾರೆ. ವೀಣಾ ಕಾಶಪ್ಪನವರು ಹೋದ ಕಡೆಗಳಲ್ಲೆಲ್ಲ ಹಾಗೆ ಬೆಂಬಲಿಗರು ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಚುನಾವಣಾ ಕಣದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಅವರು ಪಣ ತೊಟ್ಟಿದ್ದಾರೆ. ಯಾಕಂದ್ರೆ ಬಾಹ್ಯ ಬೆಂಬಲ ಇದೆ, ಸಮುದಾಯದ ಬೆಂಬಲ ಇದೆ, ಜಿಲ್ಲೆಯ ಜನತೆ ನನ್ನ ಪರವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿಯಲ್ಲ, ಪಕ್ಷೇತರಳಾಗಾದ್ರೂ ಸರಿ ಕಣಕ್ಕಿಳಿತೀನಿ ಅಂತ ಹೇಳಿದ್ರು. ಸೊ ಈ ಎಷ್ಟೆಲ್ಲ ಬೆಳವಣಿಗೆಗಳ ನಡುವೆ ವೀಣಾ ಕಾಶಪ್ಪನವರ ಹಾಗೆ ವಿಜಯಾನಂದ ಕಾಶಪ್ಪನವರನ್ನ ಸಿಎಂ ಬೆಂಗಳೂರಿಗೆ ಬರುವಂತೆ ಸೂಚಿಸಿದ್ದಾರೆ. ಮಾರ್ಚ್ 28ಕ್ಕೆ ಬೆಂಗಳೂರಿಗೆ ಬನ್ನಿ ಅಂತ ಸಿಎಂ ಬುಲಾವ್ ಕೊಟ್ಟಿದ್ದಾರೆ. ಟಿಕೆಟ್ ಸಿಗಲಿಲ್ಲ ಅಂತ ಪಕ್ಷದ ವಿರುದ್ಧ ವೀಣಾ ಕಾಶಪ್ಪನವರು ರೆಬಲ್ ಆಗಿದ್ದಾರೆ. ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರ ಸುಳಿವು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ಗೆ ಟೆನ್ಷನ್ ತಂದಿಟ್ಟಿದೆ ಅವರ ಹೇಳಿಕೆ. ಯಾಕಂದ್ರೆ ಇರುವಂತಹ ಸಮಸ್ಯೆಗಳ ಜೊತೆಗೆ ಮತ್ತೊಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂದ್ರೆ ಚುನಾವಣೆ ಎದುರಿಸೋದು ತೀರಾ ಕಷ್ಟ. ಬಂಡಾಯ ಇದ್ರೆ ಅದನ್ನ ಶಮನ ಮಾಡಿಕೊಂಡು ಮುನ್ನಡಿಬೇಕು. ಆ ಒಂದು ಸವಾಲು ಈಗ ಕೈಪಡೆಗೆ. ಇಲ್ಲಿ ಉದಾಹರಣೆಗೆ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೈತಪ್ಪಿರುವಂತಹ ವೀಣಾ ಕಾಶಪ್ಪನವರ್ ಇಲ್ಲಿ ರೆಬೆಲ್ ಆಗಿದ್ದಾರೆ. ಸೊ ಅವರ ನಡೆ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಹಡಪದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಒಂದ್ ಕಡೆ ಕಾರ್ಯಕರ್ತರ ಸಭೆಯಲ್ಲೂ ಕಣ್ಣೀರಿಟ್ರು. ಯಾವುದೇ ಕಾರಣಕ್ಕೂ ಚುನಾವಣಾ ರಾಜಕಾರಣ ಕಣದಿಂದ ನಾನು ಹಿಂದೆ ಸರಿಯಲ್ಲ ಅಂತ ಹೇಳ್ತಿದ್ದಾರೆ ವೀಣಾ. ಮತ್ತೊಂದು ಕಡೆ ಸಿಎಂ ಬುಲಾವ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅವರ ಬೆಂಬಲಿಗರು ಅಥವಾ ಅವರ ಪರವಾಗಿ ಅಲ್ಲಿ? ಪ್ರತಿಭಾ, ಬಾಗಲಕೋಟೆ ಪ್ರಬಲ ಕೈ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದಂತ ವೀಣಾ ಕಾಶಪ್ಪ ಟಿಕೆಟ್ ತಪ್ಪಿದೆ. ಈಗ ಸಂಯುಕ್ತ ಪಕ್ಕದ ವಿಜಯಪುರ ಜಿಲ್ಲೆ ಸಂಯುಕ್ತ ಪಟ್ಲಿಗೆ ಒಂದು ಕೈ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವಂತದ್ದು. ಈ ನೆಲೆಯಲ್ಲಿ ವೀಣಾ ಕಾಶಪ್ಪನವರು ಏನು ರೆಬಲ್ ಆಗಿ ಪರಿಣಾಮವಾಗಿರುವಂತದ್ದು ಪಕ್ಷಕ್ಕೆ. ಯಾಕಂದ್ರೆ ಟಿಕೆಟ್ ಕೈ ತಪ್ಪಿದಾಗಿನಿಂದಲೂ ಕೂಡ ಅವರು ಏನ್ ಕಣ್ಣೀರ್ ಹಾಕಿದ್ದಾರೆ. ಮತ್ತೆ ಒಂದ್ ಕಡೆ ಏನ್ ತಮ್ಮ ಬೆಂಬಲಿಗರ ಸಭೆ ನಡೆಸಿ ಅಲ್ಲೂ ಕೂಡ ಕಣ್ಣೀರ್ ಹಾಕಿ ಪಕ್ಷದ ವಿರುದ್ಧವಾಗಿ ನಾನು ನಿಂತ್ಕೋತೀನಿ ಅಥವಾ ಏನು ನಾನು ಪಕ್ಷೇತರವಾಗಿ ನಿಂತೆ ನಿಂತ್ಕೊಂತೀನಿ ಅನ್ನೋ ಮಾತುಕೊಂಡು ಕೂಡ ಆಡಿದ್ರು. ನೀನೇ ಉಸ್ತುವಾರಿ ಸಚಿವ ಏನು ಆರ್ ಬಿ ತಿಮ್ಮಾಪುರ ಕೂಡ ಬಂದು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಸಂಜೆ ವಿನಯ್ ತಿಮ್ಮಾಪುರ ಏನು ವಿಭಾಗೀಯ ಚುನಾವಣಾ ಉಸ್ತುವಾರಿ ಏನಿದ್ರೆ ಬಾಗಲಕೋಟೆದ್ದು, ಅವರು ಕೂಡ ಬಂದು ಅವ್ರು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ತಾನು ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ಏನು ಪಕ್ಷೇತರ ಆದ್ರೂ ಪರವಾಗಿಲ್ಲ ನಾನು ನಿಂತ್ಕೊಂತೀನಿ ಅನ್ನೋ ಮಾತುಗಳನ್ನು ಕೂಡ ವೀಣಾ ಕಾಶಪ್ಪನವರು ಆಡ್ತಿರುವಂತದ್ದು. ಮತ್ತೆ ಇದೇ 28ನೇ ತಾರೀಕು ಸಿಎಂ ವೀಣಾ ಕಾಶಪ್ಪನವರಿಗೆ ಬುಲಾವ್ ನೀಡುವಂತದ್ದು. ಅಲ್ಲೂ ಕೂಡ ಹೋಗಿ ಒಂದು ಮನವೊಲಿಸುವಂತ ಪ್ರಯತ್ನ ಆಗುತ್ತೆ. ಒಂದ್ ವೇಳೆ ಅಲ್ಲಿ ತನಗೆ ಪೂರಕವಾದ ನಿರ್ಧಾರ ಏನು ಸಿಎಂ ಅವರು ತೆಗೆದುಕೊಂಡಿದ್ದಲ್ಲಿ ನಾನು ಖಂಡಿತವಾಗ್ಲೂ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತೀನಿ ಅನ್ನೋ ಮಾತು ಕೂಡ ನಿನ್ನೆ ವೀಣಾ ಕಾಶಪ್ಪನವರು ವ್ಯಕ್ತಪಡಿಸಿರುವಂತದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.